ದರ್ಶನ್ ಅವ್ರಿಗೆ ನಿಜವಾಗಿಯೂ ಬೇಲ್ ಸಿಗುತ್ತಾ? ಬೇಲ್ ಸಿಗುತ್ತೆ ಅಂದ್ರೂ ಕೂಡ ಎಷ್ಟು ದಿನ ಆಗ್ಬೋದು? ಮತ್ತೆ ದರ್ಶನ್ ಅವ್ರಿಗೆ ಸಿಕ್ಕಿದ್ದಂತ ಬೇಲ್ ಕ್ಯಾನ್ಸಲ್ ಆಗಿದ್ದು ಯಾಕೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರನ್ನ ಜೈಲಿಗೆ ಕಳಿಸೋದ್ರ ಹಿಂದೆ ಯಾರ್ದಾದ್ರೂ ರಾಜಕಾರಣಿಗಳ ಕೈವಾಡ ಇದೆಯಾ? ಜೊತೆಗೆ ರೇಣುಕಾ ಸ್ವಾಮಿಯವರ ಪತ್ನಿ ಕೇಸನ್ನ ವಾಪಸ್ ತಗೊಂಡ್ರೆ ದರ್ಶನ್ ಅವರು ಬಿಡುಗಡೆ ಆಗ್ತಾರ? ಈ ರೀತಿ ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಮೊದಲನೇದಾಗಿ ದರ್ಶನ್ ಅವರಿಗೆ ಸಿಕ್ಕಿದ್ದಂತ ಬೇಲ್ ಕ್ಯಾನ್ಸಲ್ ಆಗಿದ್ದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ ಅವರು ರೇಣುಕಾ ಸ್ವಾಮಿಯ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೂಡ ಒಬ್ಬ ಆರೋಪಿ ಅಂತ ಹೇಳಿ ಜೈಲಿಗೆ ಹಾಕಿದ್ರು. ದರ್ಶನ್ ಅವರು ಕೂಡ ತುಂಬಾ ದಿನಗಳವರೆಗೆ ಜೈಲಿನಲ್ಲೇ ಇರ್ತಾರೆ. ಆಗ ದರ್ಶನ್ ಅವ್ರಿಗೆ ಬೆನ್ನು ನೋವು ಮತ್ತೆ ಕಾಲು ನೋವು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಜೈಲುಗಳಲ್ಲೇ ಸರ್ಕಾರಿ ಆಸ್ಪತ್ರೆಗಳಿರುತ್ತೆ. ಜೈಲಿನಲ್ಲಿರುವಂತ ಖೈದಿಗಳಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಅದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಒಂದ್ ವೇಳೆ ಆ ವ್ಯಕ್ತಿಗೆ ಇನ್ನೂ ಹೆಚ್ಚು ಚಿಕಿತ್ಸೆಯನ್ನ ಕೊಡುವಂತ ಅವಶ್ಯಕತೆ ಬಂದಾಗ ಮಾತ್ರ ಚಿಕಿತ್ಸೆಯ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಬೇಲನ್ನ ಕೊಡಲಾಗುತ್ತೆ. ಅದು ಕೂಡ ನ್ಯಾಯಾಲಯಕ್ಕೆ ಮಾತ್ರ ಬೇಲನ್ನ ಕೊಡೋಕೆ ಅಧಿಕಾರ ಇರುತ್ತೆ. ಯಾವುದೇ ಜೈಲಿನ ಅಧಿಕಾರಿಗಳಿಗೆ ಬೇಲ್ ಕೊಡೋಕೆ ರೈಟ್ಸ್ ಇರಲ್ಲ. ಹೀಗಾಗಿ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಅವ್ರಿಗೆ ವಿಪರೀತವಾದಂತ ಬೆನ್ನು ನೋವು ಮತ್ತೆ ಕಾಲು ನೋವು ಶುರುವಾಗಿದ್ರಿಂದ ಅದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಅವ್ರಿಗೆ ಅತಿ ಶೀಘ್ರದಲ್ಲೇ ಸರ್ಜರಿ ಮಾಡಿಸ್ಬೇಕು, ಇಲ್ಲವಾದ್ರೆ ಅವರ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕಿದ್ರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಕೋರ್ಟ್ ಕೂಡ ದರ್ಶನ್ ಅವ್ರಿಗೆ ಬೇಲ್ ಕೊಡುತ್ತೆ. ಆದ್ರೆ ಜೈಲಿನಿಂದ ಹೊರಗಡೆ ಬಂದ್ಮೇಲೆ ದರ್ಶನ್ ಅವರು ಯಾವುದೇ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದೇ ಇಲ್ಲ. ಜೊತೆಗೆ ಬೆನ್ನು ನೋವಿಗೆ ಹೊರಗಡೆ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದೀನಿ ಅಂತ ದರ್ಶನ್ ಅವರು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡೋದೇ ಇಲ್ಲ. ಇದಲ್ಲದೆ ಬೆನ್ನು ನೋವು ಸಮಸ್ಯೆ ಇದೆ ಅಂತ ಹೇಳಿ ಕೋರ್ಟ್ನಿಂದ ಬೇಲ್ ಪಡ್ಕೊಂಡು ಜೈಲಿಂದ ಹೊರಗಡೆ ಬಂದಂತ ದರ್ಶನ್ ಅವರು ಸಿನಿಮಾ ಶೂಟಿಂಗ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಆಗ ಓಡಾಡೋಕೆನೆ ಆಗದೆ ಇರುವಂತ ವ್ಯಕ್ತಿ ದರ್ಶನ್ ಅವರು ಶೂಟಿಂಗ್ಗಳಲ್ಲಿ ದೇವಸ್ಥಾನ ಅಂತ ಓಡಾಡ್ತಿರೋದು ಅನುಮಾನ ತರುತ್ತೆ. ಆಗ ದರ್ಶನ್ ಅವ್ರಿಗೆ ನಿಯಮಿತ ಜಾಮೀನು ಕೊಟ್ಟಿದ್ದಂತ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರದ ಪರ ವಕೀಲರು ದರ್ಶನ್ ಅವ್ರಿಗೆ ನೀಡಿರುವಂತ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಆಗ ಇದರ ವಿಚಾರಣೆಯನ್ನ ಮಾಡಿದಂತ ಸುಪ್ರೀಂ ಕೋರ್ಟ್ ದರ್ಶನ್ ಸೇರಿ ಇನ್ನೂ 6 ಆರೋಪಿಗಳಿಗೆ ಬೇಲನ್ನ ಕೊಟ್ಟಿದ್ದಂತ ಹೈಕೋರ್ಟ್ನ ಕ್ರಮಕ್ಕೆ ಚೀಮಾರಿ ಹಾಕುತ್ತೆ. ಮತ್ತೆ ದರ್ಶನ್ ಅವರು ಜಾಮೀನು ಪಡ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತೆ ಅನಾರೋಗ್ಯ ಸಮಸ್ಯೆ ಹೇಳಿ ಹೊರಗಡೆ ಹೋದ್ಮೇಲೆ ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾರೆ. ಹೀಗಾಗಿ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿದಂತ ಸುಪ್ರೀಂ ಕೋರ್ಟ್ ದರ್ಶನ್ ಅವ್ರಿಗೆ ಹೈಕೋರ್ಟ್ ನೀಡಿದ್ದಂತ ಬೇಲನ್ನ ಕ್ಯಾನ್ಸಲ್ ಮಾಡಿ ದರ್ಶನ್ ಅವ್ರಿಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ. ಅಷ್ಟಕ್ಕೂ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ 2024ರ ಜೂನ್ 8ರಂದು ಶನಿವಾರ ಬೆಳಗ್ಗೆ ಸುಮಾರು 8 ಗಂಟೆ ಸಮಯಕ್ಕೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಲಾಗುತ್ತೆ. ಬೆಂಗಳೂರಿನ RR ನಗರ ಶೆಡ್ನಲ್ಲಿ ಒಂದು ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಚೆನ್ನಾಗಿ ಹೊಡಿತಾರೆ. ಇದರಿಂದ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ರು. ನಂತರ ಭಾನುವಾರ ಬೆಳಗ್ಗೆ ಸುಮಾರು 8 ಗಂಟೆ ಸಮಯಕ್ಕೆ ಒಂದು ರಾಜಕಾಲುವೆ ಬಳಿ ರೇಣುಕಾ ಸ್ವಾಮಿಯ ದೇಹ ಪತ್ತೆಯಾಗುತ್ತೆ. ನಂತರ ಸೋಮವಾರ 4 ಜನ ವ್ಯಕ್ತಿಗಳು ಬಂದು ನಾವೇ ರೇಣುಕಾ ಸ್ವಾಮಿಯನ್ನ ಸಾಯಿಸ್ಬಿಟ್ವಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಳ್ತಾರೆ. ಆಗ ಅವರನ್ನ ಪೊಲೀಸರು ಇನ್ನೂ ಹೆಚ್ಚು ವಿಚಾರಣೆ ಮಾಡಿದಾಗ ದರ್ಶನ್ ಅವರ ಹೆಸರು ಹೊರಗಡೆ ಬರುತ್ತೆ. ಆಗ ಈ ಕೇಸ್ನ ಬಗ್ಗೆ ಇನ್ನೂ ಹೆಚ್ಚು ವಿಚಾರಣೆ ಮಾಡ್ತಾ ಹೋದಂತ ಪೊಲೀಸರಿಗೆ ಅನೇಕ ವಿಷಯಗಳು ತಿಳಿತಾ ಹೋಗುತ್ತವೆ. ಅದೇನೆಂದ್ರೆ ರೇಣುಕಾ ಸ್ವಾಮಿಯನ್ನ ಚೆನ್ನಾಗಿ ಹೊಡೆದಂತ RR ನಗರ ಶೆಡ್ನ ಸ್ಥಳದ ಮಣ್ಣು ಮತ್ತು ದರ್ಶನ್ ಅವರ ಪಾದರಕ್ಷೆಯ ಮಣ್ಣು ಹೊಂದಾಣಿಕೆಯಾಗಿತ್ತು. ಹಾಗೆ ರೇಣುಕಾ ಸ್ವಾಮಿಯ DNA ಕಲೆಗಳು ಆರೋಪಿಗಳ ಬಟ್ಟೆಗಳ ಮೇಲೆ ಪತ್ತೆಯಾಗಿತ್ತು. ಇದಿಷ್ಟೇ ಅಲ್ಲದೆ ವಿಚಾರಣೆ ವೇಳೆ ರೇಣುಕಾ ಸ್ವಾಮಿಯನ್ನ ನಾನೇ ಕರೆಸ್ಕೊಂಡಿದ್ದು ಅಂತ ದರ್ಶನ್ ಅವರು ತಾವಾಗಿಯೇ ಒಪ್ಕೊಂಡಿದ್ರು ಅನ್ನೋ ಮಾತು ಕೂಡ ಇದೆ. ಈ ರೀತಿಯಾಗಿ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಕೇಸ್ನಲ್ಲಿ ಲಾಕ್ ಆಗ್ತಾರೆ. ಇನ್ನ ಈಗ ಒಂದ್ ವೇಳೆ ರೇಣುಕಾ ಸ್ವಾಮಿಯ ಪತ್ನಿ ಕೇಸನ್ನ ವಾಪಸ್ ತಗೊಂಡ್ರೆ ದರ್ಶನ್ ಬಿಡುಗಡೆಯಾಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ದರ್ಶನ್ ಅವರ ಮೇಲಿರೋದು ಸಾಧಾರಣವಾದಂತ ಕೇಸ್ ಅಲ್ಲ. ರೇಣುಕಾ ಸ್ವಾಮಿಯನ್ನ ಸಾಯಿಸಿದರೆ ಅನ್ನೋ ಅತಿ ದೊಡ್ಡ ಆರೋಪ ಇದೆ. ಇದೊಂದು ಗಂಭೀರವಾದಂತ ಅಪರಾಧ ಆಗಿರೋದ್ರಿಂದ ಕೇಸನ್ನ ವಾಪಸ್ ತಗೊಳ್ಳೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಕೇಸ್ನಲ್ಲಿ ಸಾಕ್ಷಿಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಕೋರ್ಟ್ ಕೂಡ
ತನ್ನದೇ ಆದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಅವಕಾಶಗಳಿರುತ್ತೆ. ಹಾಗಾದ್ರೆ ದರ್ಶನ್ ಅವರು ಮತ್ತೆ ಜಾಮೀನನ್ನ ಪಡೆಯೋಕೆ ಅವಕಾಶನೇ ಇಲ್ವಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ಆದ್ರೆ ಜಾಮೀನನ್ನ ಪಡೆಯೋಕೆ ಬೇರೆ ಬೇರೆ ಬಲವಾದಂತ ಕಾರಣಗಳನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಅನಾರೋಗ್ಯದ ಕಾರಣವನ್ನ ಕೊಟ್ಟು ಬೇಲನ್ನ ಪಡ್ಕೊಂಡಿದ್ರು. ಆದ್ರೆ ಆ ಬೇಲ್ ಮತ್ತೆ ಕ್ಯಾನ್ಸಲ್ ಆಗಿರೋದ್ರಿಂದ ಅದೇ ಕಾರಣವನ್ನ ಕೊಟ್ಟು ಜಾಮೀನಿಗಾಗಿ ಅರ್ಜಿ ಹಾಕೋಕೆ ಅವಕಾಶ ಇರೋದಿಲ್ಲ. ಬೇರೆ ಬೇರೆ ಬಲವಾದಂತ ಕಾರಣಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ಒಂದ್ ವೇಳೆ ದರ್ಶನ್ ಅವರು ಬೇಲ್ಗಾಗಿ ಅರ್ಜಿ ಹಾಕ್ಬೇಕಂದ್ರೆ ಅದು ನೇರವಾಗಿ ಸುಪ್ರೀಂ ಕೋರ್ಟ್ಗೆನೆ ಹಾಕಬೇಕು. ಸುಪ್ರೀಂ ಕೋರ್ಟ್ಗಳಲ್ಲಿ ಬಿಟ್ಟು ಬೇರೆ ಕೋರ್ಟ್ಗಳಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕಿದ್ರೆ ಅವರ ಜಾಮೀನು ಅರ್ಜಿಗೆ ಬೇರೆ ಕೋರ್ಟ್ಗಳಲ್ಲಿ ಅಷ್ಟು ಮಾನ್ಯತೆ ಸಿಗೋದಿಲ್ಲ. ಆದ್ರಿಂದ ಸುಪ್ರೀಂ ಕೋರ್ಟ್ಗೆನೆ ನೇರವಾಗಿ ಜಾಮೀನು ಪಡೆಯೋಕೆ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟೇ ದರ್ಶನ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಸದ್ಯಕ್ಕೆ ಮತ್ತೆ ಅರ್ಜಿಯನ್ನ ಹಾಕೋಕೆ ಅವಕಾಶ ಇಲ್ಲ. ಕೆಲ ತಿಂಗಳುಗಳು ಕಳೆದ ನಂತರ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠದಲ್ಲಿ ಬೇಲ್ಗಾಗಿ ಅರ್ಜಿಯನ್ನ ಹಾಕಬೇಕು. ಇದರ ವಿಚಾರಣೆಗೂ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ. ಈ ಕಾರಣದಿಂದ ದರ್ಶನ್ ಶೀಘ್ರದಲ್ಲೇ ಜೈಲಿಂದ ಹೊರಗಡೆ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಒಂದ್ ವೇಳೆ ಅಪರಾಧ ಮಾಡಿರೋದು ಇವರೇ ಅಂತ ಸಾಬೀತಾದ್ರೆ ಆರೋಪಿಯಾಗಿರುವಂತ ದರ್ಶನ್ ಅವರು ಅಪರಾಧಿಯಾಗಿ ಬದಲಾಗ್ತಾರೆ. ಈಗ ಇದೆಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರು ಜೈಲಿಗೆ ಹೋಗೋದ್ರ ಹಿಂದೆ ಯಾರಾದ್ರೂ ರಾಜಕಾರಣಿಗಳ ಕೈವಾಡ ಇದೆಯಾ ಅಂತ ನೋಡೋದಾದ್ರೆ ಎಲೆಕ್ಷನ್ಗೆ ನಿಂತ್ಕೊಂಡಂತ ಅಭ್ಯರ್ಥಿಗಳ ಪರವಾಗಿ ದರ್ಶನ್ ಅವರು ಅನೇಕ ಬಾರಿ ಪ್ರಚಾರಗಳಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ 2019ರಲ್ಲಿ ನಡೆದಂತ ಮಂಡ್ಯ ಲೋಕಸಭಾ ಎಲೆಕ್ಷನ್ ತುಂಬಾ ಹೆಸರುವಾಸಿ ಅಂತಾನೆ ಹೇಳ್ಬೋದು. ಆ ಎಲೆಕ್ಷನ್ ನಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ MP ಅಭ್ಯರ್ಥಿಯಾಗಿ ನಿಲ್ಲಿಸಲಾಗಿತ್ತು. ಅದೇ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಅಂಬರೀಷ್ ಅವರ ಪತ್ನಿಯಾದಂತ ಸುಮಲತಾ ಅವರು ನಿಂತಿದ್ರು. ಆಗ ಸುಮಲತಾ ಅವರ ಪರವಾಗಿ ನಿಂತಿದ್ದು ಇದೇ ದರ್ಶನ್ ಅವರು. ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸೋಕೆ ರಾಜಕೀಯವಾಗಿ ಅನೇಕ ತಂತ್ರಗಳನ್ನ ಬಳಸ್ತಾರೆ. ನಿಖಿಲ್ ಕುಮಾರಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಪಕ್ಷ ಭೇದವಿಲ್ಲದೆ ಅನೇಕ ರಾಜಕಾರಣಿಗಳು ಪ್ರಯತ್ನ ಮಾಡ್ತಿದ್ರು. ಆದ್ರೆ ಸುಮಲತಾ ಅವರ ಪರವಾಗಿ ದರ್ಶನ್ ಅವರು ನಿಂತ್ಕೊಂಡಿದ್ದು ಅನೇಕ ಜನಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದರ ಜೊತೆಗೆ ಯಶ್ ಅವರು ಕೂಡ ಸುಮಲತಾ ಅವರ ಪರವಾಗಿ ನಿಂತ್ಕೊಳ್ತಾರೆ. ಕೊನೆಗೂ ಯಶ್ ಮತ್ತೆ ದರ್ಶನ್ ಅವರು ಸೇರಿ ರಾಜಕಾರಣಿಗಳ ವಿರುದ್ಧವಾಗಿ ಸುಮಲತಾ ಅವರನ್ನ ಗೆಲ್ಲಿಸ್ತಾರೆ. ಆಗ ರಾಜಕಾರಣಿಗಳ ತಂತ್ರಗಳು ಮಕಾಡೆ ಮಲಗಿತ್ತು. ದರ್ಶನ್ ಅವರ ಮೇಲೆ ಅಂದಿನಿಂದಲೇ ಕೆಲ ರಾಜಕಾರಣಿಗಳು ಕಣ್ಣಿಟ್ಟಿದ್ರು. ಆದ್ರೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಸೆಲೆಬ್ರಿಟಿಯನ್ನ ಪೊಲೀಸರು ಏಕಾಏಕಿ ಹೋಗಿ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇರುವುದಿಲ್ಲ. ಅಷ್ಟೇ ಅಲ್ಲದೆ ದರ್ಶನ್ ಅವರ ಮೇಲೆ ಸುಮಾರು 1800ಕ್ಕಿಂತ ಹೆಚ್ಚು ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಮತ್ತೆ ದರ್ಶನ್ ಅವರ ವಿರುದ್ಧವಾಗಿ ವಾದ ಮಾಡೋಕೆ ಲಾಯರ್ಗಳಿಗೆ ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಿರೋ ಹಣ ಎಷ್ಟು ಅಂತ ಕೇಳಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಹೌದು, ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ವಿರುದ್ಧ ವಾದ ಮಾಡುವಂತ ಲಾಯರ್ಗಳ ಒಂದು ದಿನದ ಫೀಸ್ ಬಂದು 8 ರಿಂದ 15 ಲಕ್ಷದವರೆಗೆ ಇರುತ್ತೆ. ಅಷ್ಟು ದುಡ್ಡನ್ನ ಖರ್ಚು ಮಾಡಿ ಸರ್ಕಾರ ದರ್ಶನ್ ಅವರ ವಿರುದ್ಧ ಕೇಸನ್ನ ನಡೆಸ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ದರ್ಶನ್ ಅವರು ಜೈಲಿಗೆ ಹೋಗೋದ್ರ ಹಿಂದೆ ಕೆಲ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದಕ್ಕೆ ಕೆಲ ಅನುಮಾನಗಳು ಕೂಡ ಬರುತ್ತವೆ. ಹೀಗಾಗಿ ದರ್ಶನ್ ಅವರ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಅನೇಕ ಅನುಮಾನಗಳು, ಸಂದೇಹಗಳು, ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತ ಕುತೂಹಲಗಳು ಹೆಚ್ಚಾಗಿನೇ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.